ಜಗನ್ ಮೂಲತಃ ಒಬ್ಬ ಬಿಸ್ನೆಸ್ ಮ್ಯಾನ್. ಅಪ್ಪನ ಪ್ರಭಾವ ಹಾಗೂ ಮಾರ್ಗದರ್ಶನದಲ್ಲಿ ಒಬ್ಬ ಉದ್ಯಮಿಯಾಗಿ ಪವಾಡ ಸದೃಶ ಎತ್ತರಕ್ಕೆ ಬೆಳೆದು ನಿಂತ ಉದ್ಯಮಿ. ಆನಂತರವೇ ಜಗನ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ದು. ವಿಶೇಷ ಅಂದರೆ ರಾಜಕಾರಣದಲ್ಲಿ ಒಂದು ನೆಲೆ ಕಂಡುಕೊಂಡ್ರು ತಾನೇ ಒಂದು ಪಕ್ಷ ಕಟ್ಟಿ ಅದಕ್ಕೆ ಅಧ್ಯಕ್ಷ ಆದ ಮೇಲೂ ಕೂಡ ಜಗನ್ ಒಬ್ಬ ಬಿಸ್ನೆಸ್ ಮ್ಯಾನ್ ರೀತಿಯ ಯೋಚನೆ ಮಾಡ್ತಿದ್ರು. ಇದೇ ಎಡವಟ್ಟಿಗೆ ಕಾರಣವಾಗಿತ್ತು. ದಿನಾಂಕ 2 ಸೆಪ್ಟೆಂಬರ್ 2009 ನಲ್ಲಮಲ್ಲ ಫಾರೆಸ್ಟ್, ಆಂಧ್ರ ಪ್ರದೇಶ. ಅವತ್ತು ಆಂಧ್ರ ಪ್ರದೇಶದ ಜನ ಕನಸು ಮನಸ್ಸಿನಲ್ಲೂ ಊಹಿಸಿರದ ಒಂದು ದುರ್ಘಟನೆ ನಡೆದು ಹೋಗಿತ್ತು. ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಅಂತ ಹೆಲಿಕಾಪ್ಟರ್ನಲ್ಲಿ ಚಿತ್ತೂರಿನತ್ತ ಹೊರಟಿದ್ದ ಅಂದಿನ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಅಪಘಾತಕ್ಕೀಡಾಗಿದ್ದರು. ನಲ್ಲಮಲ್ಲ ಅರಣ್ಯ ಪ್ರದೇಶದಲ್ಲಿ ವೈಎಸ್ಆರ್ ಮೃತದೇಹದ ಛಿದ್ರ ಅವಶೇಷಗಳು ಸಿಕ್ಕಾಗ ಆಂಧ್ರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಎದೆ ಒಡೆಯುವ ದುಃಖ. ಆಕಾಶವೇ ಕಳಚಿ ಬಿದ್ದಂಥ ಗಾಢ ಕತ್ತಲೆಯಲ್ಲೂ ಬೆಳಕಿನ ಕಿರಣವೊಂದನ್ನ ಕಂಡವರು ವೈಎಸ್ ಜಗನ್ಮೋಹನ ರೆಡ್ಡಿ. ತಾನು ಅಪ್ಪನ ರಾಜಕೀಯದ ಉತ್ತರಾಧಿಕಾರಿಯಾಗಿ ಆಂಧ್ರದ ಮುಖ್ಯಮಂತ್ರಿ ಆಗಬೇಕು ಅಂತ ಜಗನ್ ಎದ್ದು ನಿಂತರು. ಆದ್ರೆ ಜಗನ್ನ ಸಿಎಂ ಕುರ್ಚಿಯ ಕನಸಿಗೆ ಕೊಳ್ಳಿ ಇಟ್ಟವರು ಬೇರ್ಯಾರೂ ಅಲ್ಲ, ವೈಎಸ್ಆರ್ಗೆ ಆಪ್ತರಾಗಿದ್ದ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದ ಜಗನ್ ಸೋನಿಯಾ ಗಾಂಧಿ ವಿರುದ್ಧ ರಣಕಹಳೆ. ಯಾವಾಗ ಸಿಎಂ ಕುರ್ಚಿ ಮೇಲೆ ಕೂರೋ ಕನಸು ನನಸಾಗಲಿಲ್ಲವೋ ಆಗ ಗಾಯಗೊಂಡ ಹುಲಿಯಂತಾಗಿ ಬಿಟ್ಟರು ಜಗನ್. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದ್ರು. ಸಾಲದಕ್ಕೆ ಸೋನಿಯಾ ಗಾಂಧಿ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಅಪ್ಪನ ಹೆಸರನ್ನೇ ಬಂಡವಾಳ ಮಾಡಿಕೊಳ್ಳಲು ಸಾಂತ್ವನ ಯಾತ್ರೆ ಹೆಸರಲ್ಲಿ ಆಂಧ್ರದಾದ್ಯಂತ ಪ್ರವಾಸ ಮಾಡಿ ಜನರ ಅನುಕಂಪ ಗಿಟ್ಟಿಸಲು ಯತ್ನಿಸಿದ್ರು. ವೈಎಸ್ಆರ್ ಆಂಧ್ರದಿಂದ 33 ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿ ದಿಲ್ಲಿಗೆ ಕಳುಹಿಸಿಕೊಟ್ಟಿದ್ರು. ಅಂಥವರ ಮಗ ಕಾಂಗ್ರೆಸ್ಗೆ ಕಂಟಕವಾಗ್ತಾ ಇರೋದನ್ನ ಕಂಡ ಸೋನಿಯಾ ಗಾಂಧಿ ಜಗನ್ ಬಾಲ ಕತ್ತರಿಸಲು ಸ್ಕೆಚ್ ಹಾಕಿದ್ರು. ಅದರ ಫಲವೇ ಈ ಸಿಬಿಐ ತನಿಖೆ ಅನ್ನೋದು ಜಗನ್ ಬೆಂಬಲಿಗರ ವಾದ. ಬೇರೆಯವರಿರಲಿ, ಜಗನ್ ಕುಟುಂಬ ವರ್ಗದವರು ಕೂಡ ಸೋನಿಯಾ ಗಾಂಧಿಯೇ ಇದಕ್ಕೆಲ್ಲ ಮೂಲ ಕಾರಣ ಎನ್ನುತ್ತಿದ್ದಾರೆ. ಇನ್ನೊಂದೆಡೆ 12 ಜೂನ್ 2012ರಂದು ಆಂಧ್ರದಲ್ಲಿ ಒಟ್ಟು 18 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತಿದೆ. ಬೈ ಎಲೆಕ್ಷನ್ನಲ್ಲಿ ಎಲ್ಲಿ ತಮ್ಮ ಪಾರ್ಟಿ ಗೆದ್ದು ಬಿಡುತ್ತೋ ಅಂತ ಕಾಂಗ್ರೆಸ್ ಸರ್ಕಾರ ತಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದೆ ಅಂತ ಜಗನ್ಮೋಹನ್ ರೆಡ್ಡಿ ಆರೋಪ. ಸರ್ಕಾರವೇ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯನ್ನ ಸೃಷ್ಟಿಸುತ್ತಿದೆ, ನನ್ನ ವಿರುದ್ಧ ಕುತಂತ್ರ ನಡೆಸುತ್ತಿದೆ. ಆದ್ರೆ ನಾವು ಜನರಲ್ಲಿ ಹೇಳಿಕೊಳ್ಳೋದು ಇಷ್ಟೇ, ಯಾವುದೇ ಕಾರಣಕ್ಕೂ ನೀವು ತಾಳ್ಮೆ ಕಳೆದುಕೊಳ್ಬೇಡಿ. ನಾವು ಸರ್ಕಾರಕ್ಕೆ ಅವರ ದಾರಿಯಲ್ಲಿಯೇ ಉತ್ತರ ಹೇಳೋಣ. ಲೋಕಸಭಾ ಎಲೆಕ್ಷನ್ ಸೇರಿದಂತೆ 18 ಕ್ಷೇತ್ರಗಳ ಉಪಚುನಾವಣೆಯೊಂದು ನಡೆಯುತ್ತದೆ. ಅದರ ಮೂಲಕವೇ ನಾವು ಅವರಿಗೆ ಬುದ್ಧಿ ಕಲಿಸೋಣ. ಸರ್ಕಾರದ ಕುತಂತ್ರದ ಫಲವೋ ಇಲ್ಲ ಕಾಂಗ್ರೆಸ್ನ ಹೈಕಮಾಂಡ್ನ ಕಾಕದೃಷ್ಟಿಯ ಫಲವೋ ಇಲ್ಲ ಸ್ವಯಂಕೃತ ಅಪರಾಧವೋ, ಜಗನ್ ಸದ್ಯ ಜೈಲು ಸೇರಿದ್ದಾನೆ. ವೈಎಸ್ಆರ್ ಪಕ್ಷದ ಕಾರ್ಯಕರ್ತರಿಗೆ ಜಗನ್ ಬಂಧನವನ್ನೇ ಮುಂದಿನ ತಮ್ಮ ರಾಜಕೀಯದ ಏಣಿಯನ್ನಾಗಿ ಬಳಸಿಕೊಳ್ಳೋ ಕಾತರ. ಆದ್ರೆ ಇವರ ತಾಯಿ ವಿಜಯಮ್ಮನಿಗೆ ಮಾತ್ರ ಮಗನಿಗೆ ಎಲ್ಲಿ ಜೈಲು ವಾಸವೇ ಕಂಟಕವಾಗುತ್ತೋ ಅನ್ನೋ ಭಯ ಕಾಡುತ್ತಿರುವಂತಿದೆ. ತನ್ನ ಮಗನ ಪತನಕ್ಕೆ ಈ ಜೈಲು ವಾಸವೇ ಎಲ್ಲಿ ನಾಂದಿ ಹಾಕುತ್ತೋ ಅನ್ನೋದು ವಿಜಯಮ್ಮನ ಆತಂಕ. ನನ್ನ ಗಂಡನ ಸಾವು ಹೇಗಾಯ್ತು ಅನ್ನೋದು ನನಗೆ ಇವತ್ತಿಗೂ ಗೊತ್ತಿಲ್ಲ. ಆ ಘಟನೆಯ ಬಗ್ಗೆ ನನಗೆ ಇವತ್ತಿಗೂ ಅನುಮಾನ ಇದೆ. ಆವತ್ತಿನಿಂದ ಇವತ್ತಿನವರೆಗೆ ನಮ್ಮ ಕುಟುಂಬ ನೋವಿನ ಸುಳಿಯಲ್ಲಿ ಸಿಲುಕಿಬಿಟ್ಟಿದೆ. ಇದೆಲ್ಲ ಯಾಕೆ ನಡೀತಿದೆ? ನನ್ನ ಮಗ ಜಗನ್ ಮಾಡಿದ ತಪ್ಪೇನು ಅನ್ನೋದು ನನ್ನ ಪ್ರಶ್ನೆ.
ಕೋಟೆ ಕಟ್ಟಿ ಮೆರೆದವರೆಲ್ಲ ಒಬ್ಬೊಬ್ಬರಾಗಿ ಜೈಲ್ ಸೇರ್ತಾ ಇದ್ದಾರೆ. ಜಗನ್ ತನ್ನ ಅಪ್ಪನ ಸಾವಿಗೂ ಮುಂಚೆ ತನ್ನ ಬೆಂಗಳೂರಿನ ಭವ್ಯ ಬಂಗಲೆಯಲ್ಲಿ ಆರಾಮಾಗಿದ್ರು. ಅಪ್ಪನ ಸಾವಿನ ನಂತರ ಹೈದರಾಬಾದ್ನ ಲೋಟಸ್ ಪಾಂಡ್ ಅನ್ನೋ ಅರಮನೆಯಂಥ ಬಂಗಲೆಯಲ್ಲಿದ್ರು. ಇಂಥ ಜಗನ್ ಸದ್ಯ ಚಂಚಲಗೂಡ ಜೈಲು ಸೇರಿದ್ದಾರೆ. ಸಾವಿರಾರು ಕೋಟಿಯ ಒಡೆಯ ಇವತ್ತು ಜೈಲಿನ ಸಾಮಾನ್ಯ ಖೈದಿಯಂತೆ ಬದುಕಬೇಕಾಗಿದೆ. ಆಂಧ್ರದ ಸಿಎಂ ಆಗೇ ಬಿಟ್ಟೆ ಎಂಬಂತೆ ಮೆರೆಯುತ್ತಿದ್ದ ಜಗನ್ ಇವತ್ತು ಕೇವಲ ಒಬ್ಬ ಜೈಲು ಪಕ್ಷಿ. ಈತ ಈ ಚಕ್ರವ್ಯೂಹ ಭೇದಿಸಿಕೊಂಡು ಹೊರಬರ್ತಾರಾ, ಇಲ್ಲ ಇದರಲ್ಲೇ ಮುಳುಗಿ ತಮ್ಮ ಭವಿಷ್ಯವನ್ನ ಬಲಿ ಕೊಡ್ತಾರಾ ಅನ್ನೋದನ್ನ ಈಗಲೇ ಹೇಳೋದು ಕಷ್ಟ. ಫಲಿತಾಂಶ ಏನೇ ಆದರೂ ಆಂಧ್ರ ಪ್ರದೇಶದ ರಾಜಕಾರಣದ ಮಟ್ಟಿಗೆ ಅದು ಮುಖ್ಯ ಘಟ್ಟವಾಗಲಿದೆ ಅನ್ನೋದು ಮಾತ್ರ ನಿಜ. ಇದು ಇವತ್ತಿನ ಸಮಥಿಂಗ್ ಸ್ಪೆಷಲ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.